ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ದುಡ್ಡಿನ ಆಸೆಗೋಸ್ಕರ ಎರಡೂ ಕಡೆ ಈವೆಂಟ್ ನ ಒಪ್ಕೊಂಡು ಇನ್ನೊಬ್ರು ಈವೆಂಟ್ ನ ಕಂಪ್ಲೀಟ್ ಆಗಿ ಹಾಳು ಮಾಡ್ತಾರೆ. ಮಾಡಿದ ತಕ್ಷಣ ದುಡ್ಡು ದುಡ್ಡು ದುಡ್ಡು. ಆಬ್ವಿಯಸ್ಲಿ ಮ್ಯಾನ್ ಕೊಡ್ತೀವಿ, ನಾವು ಬುಕ್ ಮಾಡಿದೀವಿ ಅಂದ್ಮೇಲೆ ಕೊಡ್ತೀವಿ. ಇವಾಗ ನೀವು ತಪ್ಪು ಮಾಡಿದಿರಾ, ಆ ತಪ್ಪಿನ ಮೇಲೆ ಮತ್ತೆ ಇನ್ನೊಂದು ತಪ್ಪು ಮಾಡ್ತಾ ಇದೀರಾ, ಅವ್ರು ಹೋಗಿ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಕ್ಲೈಂಟೇ ನಿಂತ್ಕೊಂಡು 3 ಅವರ್ ಕಾಯ್ಕೊಂಡು ಕುತ್ಕೊಳ್ಬೇಕು. ಇವ್ರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಅವ್ರು ಬರೋ ತನಕ ಕಾಯ್ಕೊಂಡು ಕುತ್ಕೊಂಡಿದ್ದು ನಾವು ಮಾಡಿಸ್ಕೊಳ್ಬೇಕು. ಇದ್ಯಾವ ಹಣೆ ಬರ ಅಂತ ಕಂಡ್ಕೊಳ್ಳೋಣ ನಾವು. ಏನ್ ಕರೀತಾರಲ್ಲ ಆ ರೀತಿ ದೊಡ್ಡ ಬಾರ್ಡ್ರಿ ಸೀರೆ ಹಾಕೊಳ್ಬೇಕಂತ ಆಕ್ಚುಲಿ ನನಗೆ ನಾನು ಕುಳ್ಳಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತೆ ಸಾಫ್ಟ್ ಆಗು ಕೂಡ ಇದೆ ಸೀರೆ. ನಾವ್ ಹೇಗೆ ಉಡ್ತೀವೋ ಅದೇ ರೀತಿ ಸ್ಟೋನ್ ಅಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಯಾವ್ದೇ ಈ ರೀತಿ ಲಕ್ಷ್ಮಿ ಇರ್ಬೇಕು ಅಂತ. ಸೊ ಇದು ಪೀಕಾಕ್ ಇದೆ ಅನ್ಕೊಳ್ತೀನಿ. ಎಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನನ್ನ ಲಾಸ್ಟ್ ಸೆಕೆಂಡ್ ವಿಡಿಯೋ. ಅಂದ್ರೆ ನನ್ನ ಸೀಮಂತಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹೇಳಿ ನಾನೊಂದು ವ್ಲಾಗ್ ಮಾಡಿದ್ದೆ. ಸೊ ಆ ಒಂದು ವ್ಲಾಗ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಬಟ್ 2 ವಿಷಯಗಳನ್ನ ಮಿಸ್ ಔಟ್ ಮಾಡಿದ್ದೀನಿ. ಅದು ಹೇಗ್ ಮರ್ತೋದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಇಬ್ರು ವ್ಯೂವರ್ಸ್ ನನ್ನ ಕಮೆಂಟ್ ಮಾಡಿ ಕೇಳಿದಿರಾ ಅದಕ್ಕೆ ಎಷ್ಟು ಕಾಸ್ಟ್ ಆಯ್ತು ಹೇಳಿ, ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಅದ್ರದ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ಈ ಒಂದು ವ್ಲಾಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಫೋಟೋಸ್ಗೆ ಎಷ್ಟು ಚಾರ್ಜ್ ಆಯ್ತು, ಅಂದ್ರೆ ಒಟ್ಟು ಫೋಟೋಗ್ರಫಿಗೆ ಸೀಮಂತ ಟೈಮಲ್ಲಿ ಫೋಟೋಸ್ಗೆ ಎಷ್ಟು ಚಾರ್ಜ್ ಆಯ್ತು, ಅದ್ರ ಜೊತೆಗೆ ನಿಮ್ಮ ಮೇಕಪ್ ಬಗ್ಗೆ ಹೇಳಿ, ಮೇಕಪ್ ಬಗ್ಗೆ ಎಷ್ಟು ಕಾಸ್ಟ್ ಆಯ್ತು ಅಂತ ಹೇಳಿದಿರಾ. ಸೊ ಇದು 2 ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ನನ್ನ ಸ್ಯಾರಿ ಕೂಡ ತೆಗೆದಿಟ್ಟಿದ್ದೀನಿ. ಮತ್ತೆ ನನ್ನ ಜುವೆಲ್ಸ್ ನಾನು ಏನ್ ಹಾಕಿದ್ದೆ, ದ ಕಂಪ್ಲೀಟ್ ಔಟ್ಪುಟ್ ಅಥವಾ ನನ್ನ ಲುಕ್ ಹೇಗಿತ್ತು, ಸೊ ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ. ಸೊ ಈ ರೀತಿ ನಾನು ಕಂಪ್ಲೀಟ್ ಆಗಿ ಏನೇನೆಲ್ಲ ಹಾಕೊಂಡು ರೆಡಿ ಆದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಸ್, ಬನ್ನಿ ಇವತ್ತು. ಸೊ ಎಸ್, ಫಸ್ಟ್ ಫೋಟೋಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಮಗೆ ಗೊತ್ತಿರೋ ಅಂಥವ್ರೆ, ನಮ್ಮ ಫ್ರೆಂಡೇನೆ ನಾನು ಫೋಟೋಸ್ಗೆ ಹೇಳಿದಂಥದ್ದು. ಕ್ಯಾಮ್ರಾ ಆಕ್ಚುಲಿ ವಿಡಿಯೋ ಮಾಡ್ಬೇಕಂತ ನನಗೆ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಜಾಸ್ತಿ ಏನು ಫಂಕ್ಷನ್ ರೀತಿ ಆ ಥರ ಏನು ಇರಲ್ಲ ಅಲ್ವಾ. ಸೊ ಏನ್ ಹೇಳ್ತಾರೆ, ಒಂದೇ ಶಾಸ್ತ್ರ ಎಲ್ಲರೂ ಮಾಡೋದ್ರಿಂದ ವಿಡಿಯೋಸ್ ಅಷ್ಟಾಗಿ ಬೇಡ, ಬೇಕಾದ್ರೆ ನಾನು ಫೋನಲ್ಲೇ ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಹೇಳಿದಂಥದ್ದು ಬರೀ ಫೋಟೋಸ್ಗೆ. ಅಂಡ್ ಇದು ನಮ್ಮ ಫ್ರೆಂಡೇ ಆಗಿದ್ದರಿಂದ ನಮ್ಮ ಮನೆಯವರು ಅವ್ರನ್ನ ಬುಕ್ ಮಾಡಿದ್ರು. ತುಂಬಾ ಚೆನ್ನಾಗಿ ಫೋಟೋಸ್ನ ಕ್ಲಿಕ್ ಮಾಡಿದ್ರು. ಒಂದ್ ರೀತಿ ಏನೋ ಕ್ಯಾಂಡಿಡ್ ಫೋಟೋಸ್ ಆಗಿರ್ಬೋದು, ಟ್ರೆಡಿಷನಲ್ ಫೋಟೋಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕ್ಲಿಕ್ ಮಾಡಿದ್ರು ಅಂತ ಹೇಳ್ಬೋದು. ಅದ್ರದ್ದು ಕಾಸ್ಟಿಂಗ್ ನಾನು ಹೇಳಕ್ ಹೋಗಲ್ಲ, ಬಿಕಾಸ್ ಅದು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಏನ್ ಕೊಟ್ಟಿದಾರೋ ಅಥವಾ ಅವ್ರೇನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನಾವು ತಗೊಂಡಿದ್ದಂಥದ್ದು ಫೋಟೋಸ್ಗಷ್ಟೇ. ಸೊ ತುಂಬಾ ಚೆನ್ನಾಗಿ ತಂದ್ಕೊಟ್ರು, ತೆಗೆದುಕೊಟ್ರು ಅಂತಾನೆ ಹೇಳ್ಬೋದು. ಅಂಡ್ ಥ್ರೂ ಔಟ್ ದ ಸೆಷನ್ ಯಾವುದೇ ಒಂದು ಸಿಂಗಲ್ ಬಿಟ್ನ ಕೂಡ ಮಿಸ್ ಮಾಡ್ದಲೆ ಪ್ರತಿಯೊಂದು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನಿಮಗೆ ಬೇಕು ಅಂತಂದ್ರೆ ನಾನು ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನನ್ನ ಸೀಮಂತದ ಫೋಟೋಸ್ ಸಾಫ್ಟ್ ಕಾಪೀಸ್ ಬಂದಿದೆ. ಸೊ ಅದನ್ನ ತೋರಿಸ್ತೀನಿ ಬೇಕಾದ್ರೆ ಒಂದೊಂದು ಫೋಟೋಸು ಯಾವ ರೀತಿ ಬಂದಿದೆ, ಹೇಗೆ ಕ್ಯಾಪ್ಚರ್ ಮಾಡಿದ್ದಾರೆ, ಕ್ಯಾಂಡಿಡ್ ಫೋಟೋಸ್ ಹೇಗೆ ಬಂದಿದೆ ಅಂತ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಥವಾ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ನಿಮ್ಗೆ ನನ್ನ ಸೀಮಂತ ಫೋಟೋ ಮತ್ತೆ ನನ್ನ ಮೆಟರ್ನಿಟಿ ಫೋಟೋ ಶೂಟ್ ಹೇಗ್ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬಿಹೈಂಡ್ ದ ಸೀನ್ಸ್ ಆಫ್ ಮೈ ಮೆಟರ್ನಿಟಿ ಶೂಟ್ ನಾನು ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ ನಿಮ್ಗೆ, ಹೇಗೆಲ್ಲ ರೆಡಿ ಆಗಿದ್ದೆ, ಏನೇನೆಲ್ಲ ಕಾಸ್ಟ್ಯೂಮ್ ಹಾಕಿದ್ದೆ ಅಂತ ಹೇಳಿ. ಸೊ ಇವಾಗ ನಿಮ್ಗೆ ಸೀಮಂತದ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಆ ಫೋಟೋಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದಾಯ್ತು ಫೋಟೋಸ್ದು. ಪ್ರೈಸಿಂಗ್ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಷ್ಟು ಏನು ಅಂತ ಹೇಳಿ, ಸಿನ್ಸ್ ಇಟ್ಸ್ ಅ ಫ್ರೆಂಡ್ಶಿಪ್ ಅಲ್ಲಿ ಮಾಡಿದಂಥದ್ದು. ಬಟ್ ಟ್ರಸ್ಟ್ ಮೀ, ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕ್. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನಿಮ್ದೇನಾದ್ರೂ ರಿಕ್ವೈರ್ಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಬುಕ್ ಮಾಡ್ಕೊಳ್ಬಹುದು. ಚೆನ್ನಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ನನ್ನ ಮೇಕಪ್. ದಿಸ್ ಇಸ್ ರಿಯಲಿ ಅ ವೆರಿ ಬ್ಯಾಡ್ ಥಿಂಗ್. ನಾನು ನನ್ನ ಲಾಸ್ಟ್ ವ್ಲಾಗ್ ನಿಮ್ಗೆ ಹೇಳಿದ್ದೀನಿ, ಅವತ್ತಿನ ದಿವಸ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗಿತ್ತು, ತುಂಬಾ ಕೋಪ ಬಂದಿತ್ತು ಅಂತ ಹೇಳಿ. ಯಾಕೆ ಅಂತ ನಾನು ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ನೀವು ಯಾವುದೇ ಒಂದು ಇವೆಂಟ್ ಮಾಡಬೇಕಾದಾಗ್ಲೂ ಪ್ರತಿಯೊಂದು ವಿಚಾರಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ.
ಕೆಲವೊಬ್ರು ಏನ್ ಮಾಡ್ತಾರೆ, ದುಡ್ಡಿನ ಆಸೆಗೋಸ್ಕರ ಎರಡೂ ಕಡೆ ಈವೆಂಟ್ ನ ಒಪ್ಕೊಂಡು ಇನ್ನೊಬ್ರು ಈವೆಂಟ್ ನ ಕಂಪ್ಲೀಟ್ ಆಗಿ ಹಾಳು ಮಾಡ್ತಾರೆ. ಸೀರಿಯಸ್ ಆಗಿ ನನ್ಗೆ ಎಷ್ಟು ಇವತ್ತು ನೆನ್ಸ್ಕೊಂಡ್ರು ಎಷ್ಟು ಬೇಜಾರಾಗ್ತದೆ, ಕೋಪ ಬರ್ತದೆ ಅಂತಂದ್ರೆ, ಐ ವಾಸ್ ರಿಯಲಿ ಡಿಸಪಾಯಿಂಟೆಡ್ ಆಕ್ಚುಲಿ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ. ಅವ್ರ ಹೆಸರನ್ನ ನಾನು ತಗೊಳಕ್ ಇಷ್ಟಪಡಲ್ಲ, ಅವ್ರು ಈ ವ್ಲಾಗ್ ನೋಡ್ತಾ ಇರ್ತಾರೆ ಅಂತ ಅನ್ಕೊಳ್ತೀನಿ. ನೋಡ್ತಾ ಇದ್ರೆ ದಯವಿಟ್ಟು ಈ ರೀತಿ ನಮಗ್ ಮಾಡ್ದಂಗೆ ಬೇರೆ ಯಾರಿಗೂ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅಷ್ಟು ಆಸೆಯಿಂದ ಅಷ್ಟು ದುಡ್ಡನ್ನ ಹಾಕಿ ಅಷ್ಟು ಪ್ರತಿಯೊಂದನ್ನು ಅರೇಂಜ್ ಮಾಡಿರ್ತೀವಿ. ಜಸ್ಟ್ ನಿಮ್ಮ ಒಂದು ದುರಾಸೆಯಿಂದ ಒಂದು ಈವೆಂಟು ಅಥವಾ ಒಬ್ರು ಲೈಫ್ ಅಲ್ಲಿ ಮೆಮೊರಿಯಾಗಿ ಉಳಿಬೇಕಾಗಂತ ವಿಷಯನ ಹಾಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಮೇಕಪ್ ಆರ್ಟಿಸ್ಟ್ ನ ಬುಕ್ ಮಾಡಿದ್ದು 8 o'clock ಬನ್ನಿ ಅಂತ ಹೇಳಿದ್ದು. ಬಿಕಾಸ್ 10 o'clock ಅಷ್ಟೊತ್ತಿಗೆ ನಾನು ಕೂರ್ಬೇಕಿತ್ತು, ಅಂದ್ರೆ ಚೇರ್ ಮೇಲೆ ಕೂತ್ ಮೇಲೆ ಶಾಸ್ತ್ರ ಸ್ಟಾರ್ಟ್ ಮಾಡ್ಬೇಕಿತ್ತು. ಬಿಕಾಸ್ ಅದಾದ್ಮೇಲೆ ರಾಹುಕಾಲ ಶುರು ಆಗುತ್ತೆ ಅಂತ ಹೇಳಿದ್ರು. ರಾಹುಕಾಲ ಶುರು ಆಗುತ್ತೋ ಅದು ಒಳ್ಳೆ ಟೈಮ್ ಇರ್ಲಿಲ್ಲ ಅಂತ ಹೇಳಿ 10 ಗಂಟೆ ಒಳಗೆ ಕೂರ್ಬೇಕು ಅಂತ ಹೇಳಿದ್ರು. ಹಿಂದಿನ ದಿವಸ ಕೂಡ ಕಾಲ್ ಮಾಡಿ ಹೇಳಿದ್ದೀನಿ ಆ ವ್ಯಕ್ತಿಗೆ. ಅದಾದ್ಮೇಲೂ ಕೂಡ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಮೆಸೇಜ್ ಮಾಡಿ ಹೇಳಿದೀನಿ 8 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ. ಅವರು ಓಕೆ ಬರ್ತೀನಿ ಪಕ್ಕಾ ಶೋರ್ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, 8 ಗಂಟೆಗೆ ಬರ್ಬೇಕು ಅಂತ ಇದ್ದವರು 10 ಗಂಟೆಗೆ ನಾನು ಕೂರ್ಬೇಕು ಅಂತ ಇದ್ದೋಳು ಮೇಕಪ್ ಆರ್ಟಿಸ್ಟ್ ಬಂದಿದ್ದೆ 11 ಗಂಟೆಗೆ. ಯಾರಾದ್ರೂ ಸೆನ್ಸ್ ಇರೋರು ಇಷ್ಟು ಲೇಟ್ ಆಗಿ ಬರಕ್ ಸಾಧ್ಯನಾ? ಫಸ್ಟ್ ಆಫ್ ಆಲ್ ಸೀರಿಯಸ್ಲಿ ಇದು ಎಷ್ಟು ಬೇಜಾರಾಯ್ತು ಅಂದ್ರೆ, ಪ್ರತಿ ಸತಿ ಫೋನ್ ಮಾಡಿದಾಗ್ಲೂ ಬರ್ತಾ ಇದೀನಿ 10 ನಿಮಿಷ, ಬರ್ತಾ ಇದೀನಿ 10 ನಿಮಿಷ, ಬರ್ತಾ ಇದೀನಿ 10 ನಿಮಿಷ ಅಂದವರು ಆವಾಗಿಲ್ಲ ಇವಾಗಿಲ್ಲ. ಎಷ್ಟು ಬೇಜಾರಾಯ್ತು ಅಂದ್ರೆ ಕೊನೆಗೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ನಾನೇ ರೆಡಿ ಆಗೋಣ, ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಅಷ್ಟು ಬೇಜಾರು ಮಾಡಿಸಿದಂಥದ್ದು ನನಗೆ ಮೇಕಪ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಈ ರೀತಿ ಇರುವಂತ ಇರ್ರೆಸ್ಪಾನ್ಸಿಬಲ್ ನ ಯಾವತ್ತೂ ಬುಕ್ ಮಾಡಕ್ ಹೋಗ್ಬೇಡಿ ಆಯ್ತಾ. ನಾನು ಇಷ್ಟು ಬೇಜಾರಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ನನಗೆ ದಟ್ ಫ್ರಸ್ಟ್ರೇಷನ್ ಇಸ್ ಸ್ಟಿಲ್ ದೇರ್ ಫಾರ್ ಮೀ. ಯಾಕೆ ಮೇಕಪ್ ಮೇಲೆ ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ದ ಓನ್ಲಿ ಒಕೇಶನ್ ನಮ್ಗೆ ಸಿಗುವಂಥದ್ದು ಕಂಪ್ಲೀಟ್ ಆಗಿ ರೆಡಿಯಾಗಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೇಳಿರುತ್ತೆ, ಅಥವಾ ಏನೋ ಒಂದಷ್ಟು ಪೋಸಸ್ಗಳು ತಗೊಳ್ಬೇಕು ಅಂತ ಇರುತ್ತೆ, ಈ ರೀತಿ ಇರುತ್ತೆ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅನ್ನೋದು ಎಲ್ಲ ಮೈಂಡಲ್ಲಿ ಇರುತ್ತೆ. ನಾನು ಎಲ್ಲಾನು ರೆಡಿ ಮಾಡ್ಕೊಂಡು, ನಾನು ಆಗ್ಲೇ ಹೇಳ್ದಂಗೆ ನನ್ನ ಹಿಂದಿನ ವ್ಲಾಗ್ ಅಲ್ಲಿ ನನ್ನ ತಟ್ಟೆ ಸಾಮಾನುಗಳೆಲ್ಲ ಜೋಡಿಸಿ ಪ್ರತಿಯೊಂದು ನಮ್ಮ ಮನೆಯವ್ರಿಗೆಲ್ಲ ರೆಡಿ ಮಾಡಿಸಿ, ಭೈರವಿಗೆ ರೆಡಿ ಮಾಡಿಸಿ, ಎಲ್ಲರಿಗೂ ರೆಡಿ ಮಾಡಿ ಕುತ್ಕೊಂಡು ಸುಮ್ಮನೆ ಕಾಯ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ, ಅವಾಗ್ಲೂ ಬಂದಿಲ್ಲ. ಇನ್ಫ್ಯಾಕ್ಟ್ ಗೆಸ್ಟ್ಗಳು ಕೂಡ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ನಾನಿನ್ನೂ ರೆಡಿ ಆಗಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಈ ರೀತಿ ಇಟ್ ಇಸ್ ರಿಯಲಿ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ಒಂದು ಮೇಕಪ್ ಆರ್ಟಿಸ್ಟ್. ಆಕ್ಚುಲಿ ನಾವು ಬಿಗ್ ರೂಟ್ ಟೈಮಲ್ಲಿ ಅಥವಾ ನನ್ನ ಮದುವೆ ಟೈಮಲ್ಲೆಲ್ಲ ಬುಕ್ ಮಾಡಿದವರು ದೇ ವೇರ್ ಸೋ ಮಚ್ ಆನ್ ಟೈಮ್. ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವರಿಂದ. ಬಟ್ ಶಿ ವಾಸ್ ರಿಯಲಿ 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 ಆ ಒಂದು ಮೊಮೆಂಟ್ನೇ ಹಾಳು ಮಾಡಿದ್ರು ಅಂತ ಹೇಳ್ಬೋದು. ಅದೆಲ್ಲ ಮಾಡಾದ್ಮೇಲೆ ಅಷ್ಟು ಲೇಟ್ ಆಗಿದೆ, ಅಷ್ಟಿದಾಗಿದೆ, ರೆಡಿ ಮಾಡಿದ ತಕ್ಷಣ ದುಡ್ಡು ದುಡ್ಡು ದುಡ್ಡು. ಆಬ್ವಿಯಸ್ಲಿ ಮ್ಯಾನ್ ಕೊಟ್ಟೇ ಕೊಡ್ತೀವಿ, ನಾವು ಬುಕ್ ಮಾಡಿದೀವಿ ಅಂದ್ಮೇಲೆ ಕೊಡ್ತೀವಿ. ಇವಾಗ ನೀವು ತಪ್ಪು ಮಾಡಿದೀರಾ, ಆ ತಪ್ಪಿನ ಮೇಲೆ ಮತ್ತೆ ಇನ್ನೊಂದು ತಪ್ಪು ಮಾಡ್ತಾ ಇದೀರಾ. ಅವ್ರು ಹೋಗಿದ್ದಾರೆ, ಕೂತ್ಕೊಳ್ತಾರೆ, ನಾವು ಆಮೇಲೆ ಅವ್ರಿಗೆ ಕೇಳೋಣ, ಅದ್ ಯಾವ್ದು ಇಲ್ಲ. ಅಲ್ಲಿ ದೀಪ ಹಚ್ತಾ ಇದೀನಿ ಮೇಡಮ್ ಕ್ಯಾಶ್, ಇದು ಮಾಡ್ತಾ ಇದೀನಿ, ಏನೋ ಪೂಜೆ ಮಾಡ್ತೀನಿ ಮೇಡಮ್ ಕ್ಯಾಶ್. ಎಷ್ಟು ಫ್ರಸ್ಟ್ರೇಟಿಂಗ್ ಅಂದ್ರೆ, ಇಟ್ ಇಸ್ ರಿಯಲಿ ಅ ವೆರಿ ಬ್ಯಾಡ್ ಅಂಡ್ ಟಾಕ್ಸಿಕ್ ಅಂತ ಅನ್ನಿಸ್ಬಿಡ್ತು ನನಗೆ. ಅದಾದ್ಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಫಸ್ಟ್ ಅವ್ರಿಗೆ ಅದೇನ್ ಕೊಡ್ಬೇಕೋ ಅದನ್ನ ಕೊಟ್ಬಿಟ್ಟು ಕಳಿಸ್ಬಿಡಿ, ಆಮೇಲೆ ನನಗೆ ನಿಜವಾಗ್ಲೂ ಅವ್ರ ಮುಖನೂ ನೋಡಕ್ ಇಷ್ಟ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಇನ್ಫ್ಯಾಕ್ಟ್ ನಾನು ಹೇಳಿದ್ದೆ ಅವ್ರಿಗೆ ಮುಂಚೆನೆ, ಬುಕ್ ಮಾಡಕ್ ಮುಂಚೆನೆ ನಾನು ಹೇಳಿದ್ದೇನೆ ಅವ್ರಿಗೆ, ನಾ ಒಂದ್ ರೀತಿ ಕಂಪ್ಲೀಟ್ ಮೇಕಪ್ ರೆಕಾರ್ಡ್ ಮಾಡ್ತೀನಿ, ನಾನು ಎಷ್ಟು ಚೆನ್ನಾಗಿ ನೀವು ಮೇಕಪ್ ಮಾಡ್ತೀರಾ ಅಂತ ನಾನು ನನ್ನ ವ್ಲಾಗ್ಸ್ ಗಳಲ್ಲಿ ಹಾಕ್ತೀನಿ, ಒಂಥರ ಕೊಲಾಬ್ರೇಷನ್ ತರ ಇರುತ್ತೆ, ನಿಮ್ಗೂ ಕೂಡ ಚೆನ್ನಾಗಿ ಜನ ಇಷ್ಟಪಟ್ರು ಅಂತಂದ್ರೆ, ಅಥವಾ ನಿಮ್ ವರ್ಕ್ ಇಷ್ಟ ಆಯ್ತು ಅಂತಂದ್ರೆ ಅವರು ಕೂಡ ನಿಮ್ಮನ್ನ ಬುಕ್ ಮಾಡ್ತಾರೆ ಅಂತ ಹೇಳಿ ಎಲ್ಲಾನು ಹೇಳಿದೀನಿ. ರೆಕಾರ್ಡ್ ಮಾಡ್ಕೊಳ್ಬೇಕು, ಸ್ವಲ್ಪ ಬೇಗ ಬನ್ನಿ ಅಂತ. ಮಾರಾಯ್ತಿ ರೆಕಾರ್ಡ್ ಮಾಡ್ಕೊಳ್ಳೋದಿರ್ಲಿ, ಒಂದ್ ನೀಟಾಗಿ ಸ್ಯಾರಿ ಕೂಡ ಡ್ರೇಪ್ ಮಾಡಿರಲಿಲ್ಲ, ನನಗೆ ಕೇಳಿದಂತ ಹೇರ್ ಸ್ಟೈಲ್ ಮಾಡ್ಲಿಲ್ಲ. ಅವ್ರಿಗೆ ಏನ್ ಬೇಕೋ, ಏನ್ ಇಷ್ಟ ಬಂತೋ ಒಂದ್ ಮೆಸ್ಸಿ ಬ್ರೇಡ್ ಹಾಕಿದ್ರು, ಕಳಿಸಿದ್ರು. ಎಷ್ಟು ಫ್ರಸ್ಟ್ರೇಟಿಂಗ್ ಅಂದ್ರೆ, ಆ ಪಾಯಿಂಟ್ ಅಲ್ಲಿ ನಾನು ನನ್ನ ಕಾಮಾಗಿ ಇಟ್ಕೊಂಡೆ. ಬಿಕಾಸ್ ನಮ್ ಫಂಕ್ಷನ್ನು ಜಸ್ಟ್ ಬಿಕಾಸ್ ಯಾರೋ ಥರ್ಡ್ ಪಾರ್ಟಿಯಿಂದ ನಾನ್ ಬೇಜಾರ್ ಮಾಡ್ಕೊಂಡು ಅಥವಾ ನನಗೇನೋ ಇಷ್ಟ ಆಗ್ದಲೆ ಹಾಳು ಮಾಡ್ಕೊಳ್ಳೋದು ಬೇಡ. ಮೇಕಪ್ ಇವತ್ತಿಲ್ಲ ಅಂದ್ರೆ ಇನ್ನೊಂದ್ ದಿವಸ ಮಾಡ್ಕೊಳ್ಬಹುದು, ಬಟ್ ಆದ್ರೆ ಈ ಒಂದು ಮೂಮೆಂಟ್ ನಾನು ಮಿಸ್ ಮಾಡ್ಕೊಳ್ಬಾರ್ದು ಅಥವಾ ಇದನ್ನ ಹಾಳು ಮಾಡ್ಕೋಬಾರ್ದು ಅಂತ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ನನಗಷ್ಟೇ ಗೊತ್ತಿದೆ ಅದು.
ಸೊ ಈ ಥರದ್ದು ಮಾತ್ರ ಇಂಥವ್ರನ್ನ ಮಾತ್ರ ದಯವಿಟ್ಟು ಯಾವತ್ತಿಗೂ ಬುಕ್ ಮಾಡಕ್ ಹೋಗ್ಬೇಡಿ. ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಅಥವಾ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿಸ್ಕೊಂಡಿರೋರು ಯಾರಾದ್ರೂ ಗೊತ್ತಿದ್ರೆ ಒಂದು 50 ಸತಿ ಹೇಳ್ಬಿಡಿ ನಿಮ್ಗೆ ಈ ಟೈಮು ಇಷ್ಟೊತ್ತಿಗೆ ಬರಲೇಬೇಕು ಅಂತ. ಈ ರೀತಿ ಇರ್ತಾರಲ್ಲ ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಕ್ಲೈಂಟ್ ಬರಕ್ಕಿಂತ ಮುಂಚೆನೆ ಮೇಕಪ್ ಆರ್ಟಿಸ್ಟ್ ಬಂದು ವೇಟ್ ಮಾಡ್ಕೊಂಡು ಎಲ್ಲ ಸೆಟಪ್ ಮಾಡ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಕ್ಲೈಂಟೇ ನಿಂತ್ಕೊಂಡು 3 ಅವರ್ ಕಾಯ್ಕೊಂಡು ಕುತ್ಕೊಳ್ಬೇಕು. ಇವ್ರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಅವ್ರು ಬರೋ ತನಕ ಕಾಯ್ಕೊಂಡು ಕುತ್ಕೊಂಡಿದ್ದು ನಾವು ಮಾಡಿಸ್ಕೊಳ್ಬೇಕು. ಇದ್ಯಾವ ಹಣೆ ಬರ ಅಂತ ಕಂಡ್ಕೊಳ್ಳೋಣ ನಾವು. ನಿಜವಾಗ್ಲೂ ಇವತ್ತು ನೆನ್ಸ್ಕೊಂಡ್ರು ಅಷ್ಟು ಬೇಜಾರಾಗ್ತದೆ. ಬಿಕಾಸ್ ನಾನು ಯಾವ್ದು ಒಂದು ಪೀಸ್ಫುಲ್ ಆಗಿ ಒಂದು ಫೋಟೋ ತೆಗ್ಸ್ಕೊಂಡಿಲ್ಲ. ಅದ್ರಲ್ಲಿ ಒಂದೇ ಒಂದು ಅದು ಕ್ಯಾಮ್ರಾಮನ್ ನಮ್ಮ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಇಲ್ಲ ಈಗ ಹೋಗ್ಬಿಟ್ರೆ ಆಮೇಲೆ ನಿಮ್ಗೆ ನೆಟ್ಟಿಗೆ ಫೋಟೋ ಸಿಗೋದಿಲ್ಲ, ಈಗ ಬಂದ್ಬಿಡಿ. ಬಿಕಾಸ್ ಅದಾದ್ಮೇಲೆ ಕುಂಕುಮ ಎಲ್ಲ ಇಡ್ತಾರೆ, ಅರ್ಶನ ಎಲ್ಲ ಇಡ್ತಾರೆ. ಸೊ ಮೇಕಪ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಫ್ರೆಶ್ ಆಗಿದ್ದಾಗಲೇ ತೆಗೆದ್ ಬಿಡ್ತೀನಿ ಅಂತ ಒಂದು ಫೋಟೋ ಕ್ಲಿಕ್ ಮಾಡಿದ್ರಿ ನೋಡಿ, ನಂದು, ನಮ್ಮ ಮನೆಯವ್ರದ್ದು, ಭೈರವ್ದು 3 ಫೋಟೋ ಇಲ್ಲಿದ್ರೆ ನಾನು ಇಲ್ಲಿ ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ. ಅದು ಒಂದೇ ಫೋಟೋ ನಾನು ಚೆನ್ನಾಗಿ ಮೇಕಪ್ ಆದ್ಮೇಲೆ ಫ್ಯಾಮಿಲಿ ಫೋಟೋ ಅಂತ ತೆಗೆಸ್ಕೊಂಡಿದ್ದೀನಿ. ನಂಗೆ ತುಂಬಾ ದಿವಸದಿಂದ ಆಸೆ ಆಯ್ತಾ ಒಂದು ಫ್ಯಾಮಿಲಿ ಫೋಟೋ ಮಾಡಿಸಿ. ನಮ್ಮ ಮನೇಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ 3 ಜನದ ಫ್ಯಾಮಿಲಿ ಫೋಟೋ ಇಲ್ಲ. ಸೊ ಹಾಗಾಗಿ ನಾನು ಒಂದಾದ್ರೂ ಫೋಟೋ ಈ ಸತಿ ತೆಗೆಸ್ಕೊಳ್ಳೋಣ ಚೆನ್ನಾಗಿ ಅಂತ ಹೇಳಿ ಪ್ಲಾನ್ ಮಾಡಿ ತೆಗೆಸ್ಕೊಂಡಿದ್ದು. ಅನ್ಕೊಂಡಿದ್ ಎಲ್ಲಾ ಥಾಟ್ನು ಅವರಿಂದ ನೆಲಪಾಲಾಗೋಯ್ತು ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ಎಷ್ಟು ಪೇ ಮಾಡಿದ್ದೆ ನಾನು ಅಂತಂದ್ರೆ ಐ ಥಿಂಕ್ ಅರೌಂಡ್ 9K ಏನೋ ಅನ್ಕೊಳ್ತೀನಿ ಅವರಿಗೆ ಪೇ ಮಾಡಿದ್ದು. ಕೇಳಿದಂಥದ್ದು 8,000 ಏನೋ ಮೇಕಪ್ಗೆ ಪ್ಲಸ್ 1,000 ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂತ. ಇದನ್ನೆಲ್ಲ ಕೊಟ್ಟು ಇದನ್ನೆಲ್ಲ ಮಾಡಿ ಮತ್ತೆ ನಾವ್ ಹಿಂಗ್ ಮಾಡಿಸ್ಕೋಬೇಕು ಅಂತಂದ್ರೆ ನಿಜವಾಗ್ಲೂ ಒಂಥರ ಇವ್ರಿಗೆ ಎಲ್ಲ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಏನ್ ಮಾಡಿದಾಳೆ ಅಯ್ಯಮ್ಮ ಅಂತ ಅಂದ್ರೆ, ನಮಗ್ ಬುಕ್ ಮಾಡೋದು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಆ ಡೇಟ್ಗೆ, ಆಯ್ತು ಬರ್ತೀನಿ ಅಂತ. ಅವಾಗ ಅವ್ರಿಗೆ ಯಾವ್ದು ಬೇರೆ ಬುಕಿಂಗ್ಸ್ ಆಗಿರ್ಲಿಲ್ಲ ಅವತ್ತಿನ ದಿವಸಕ್ಕೆ. ನೆಕ್ಸ್ಟ್ ಅವತ್ತಿನ ದಿವಸ ಆಕ್ಚುಲಿ ಚೆನ್ನಾಗಿತ್ತು ಅಂತ ಹೇಳಿ ಒಂದ್ 2-3 ಬುಕಿಂಗ್ಸ್ ಬಂದಿರತ್ತೆ. ಸೊ ಸರಿ ಆಯ್ತು, ಇವ್ರು ಬರ್ತಾ ಇದಾರಲ್ಲ ಅವರು ಬರ್ತಾ ಇದಾರಲ್ಲ, ಒಟ್ಟಿಗೆ ಮಿಸ್ ಮಾಡೋದ್ ಬೇಡ, ಯಾಕೆ ಮಿಸ್ ಮಾಡ್ಬೇಕು, ಇವ್ರಿಗೂ ಮಾಡೋಣ ಅವ್ರಿಗೂ ಮಾಡೋಣ, ನಿಧಾನಕ್ಕೆ ಹೋಗೋಣ, 10 ನಿಮಿಷ ಅನ್ಕೊಂಡು ಬೇರೆ ಎಲ್ಲೋ ಒಂದ್ ಕಡೆ ಅಲ್ಲೂ ಒಪ್ಕೊಂಡು ಇಲ್ಲೂ ಒಪ್ಕೊಂಡು ಅಲ್ಲಿ ಹೋಗಿ ಫಸ್ಟ್ ಮಾಡಿ ಆಮೇಲೆ ಬರೋದಕ್ಕೆ ಲೇಟ್ ಆಗಿದೆ. ಸೊ ಕಮಿಟ್ಮೆಂಟ್ ಅನ್ನೋದು ಎಲ್ಲೋಯ್ತು? ವೇರ್ ಇಸ್ ದಟ್? ಕ್ಲೈಂಟ್ಸ್ಗೆ ನಾವು ಕೊಡ್ಬೇಕಂತ ಸರ್ವಿಸ್ ಅಂತ ಏನಿದೆ ಅದನ್ನ ಎಲ್ಲಿ ಹೋಯ್ತು ಆಯ್ತಾ? ನೀವು ಸುಮ್ಮನೆ ಯಾವುದೋ ಒಂದಕ್ಕೆ ಹೋಗ್ಬಿಟ್ಟು ನೀವು ಚೆನ್ನಾಗಿ ಮಾಡ್ತಾರೆ ಅಂತ ರಿವ್ಯೂಸ್ ಹಾಕೊಳ್ಳೋದಲ್ಲ. ಪ್ರತಿಯೊಂದು ಕ್ಲೈಂಟ್ನು ಸೇಮ್ ರೀತಿ ನೋಡ್ಕೊಳ್ಬೇಕು. ಓನ್ಲಿ ದೆನ್ ಅದೊಂದು ಪರ್ಫೆಕ್ಟ್ ನೀವು ನೀವು ಮಾಡ್ತಾ ಇರೋಂಥ ಜಾಬ್ಗೆ ಜಸ್ಟಿಸ್ ಮಾಡ್ದಂಗೆ ಅನ್ಸುತ್ತೆ ಆಯ್ತಾ? ಸೊ ಇದು ನಿಮ್ಗೆ ಹರ್ಟ್ ಮಾಡಬೇಕು ಅಂತ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ನಾನು ಹೇಳ್ತಾ ಇಲ್ಲ ಆಯ್ತಾ. ಬಟ್ ನನಗಾಗಿರೋಂಥ ಪೇನ್ ಅವತ್ತು ನಾನು ನಿಮ್ಗೆ ಯಾವುದೇ ರೀತಿ ಕಾಲ್ ಮಾಡಿ ನಿಮಗೆ ಹೇಳೋದಾಗ್ಲಿ ತಿಳಿಸೋದಾಗ್ಲಿ ಇಲ್ಲ. ಐ ವಾಸ್ ವೆರಿ 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 ನ್ಯೂಟ್ರಲ್. ನಾನು ಅವತ್ತು ಕೂಡ ನಿಮ್ ಜೊತೆ ಸ್ಮೈಲ್ ಮಾಡ್ಕೊಂಡೇ ಮಾತಾಡಿದೀನಿ. ಯಾಕೆ ಅಂದ್ರೆ ಐ ಆಮ್ ಲೈಕ್ ದಟ್. ನನಗ್ ನೋವಾದ್ರೂ ಕೂಡ ಅಥವಾ ನನಗ್ ಪೇನ್ ಆದ್ರೂ ಕೂಡ ಇಟ್ಸ್ ಓಕೆ, ಲೆಟ್ ಇಟ್ ಗೋ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಇರುತ್ತೆ. ಬಟ್ ಈ ಒಂದು ತಪ್ಪು ನನಗೇನ್ ಮಾಡಿರ ದಯವಿಟ್ಟು ಬೇರೆ ಯಾವ ಕ್ಲೈಂಟ್ಸ್ಗೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ನೇಮ್ ಹಾಳು ಮಾಡ್ಬೇಕಾಗ್ಲಿ ಅಥವಾ ನಿಮ್ಗೇನೋ ಕೆಟ್ಟದ್ ಮಾಡ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇಲ್ಲ ಆಯ್ತಾ. ಹಂಗಿತ್ತು ಅಂತಂದ್ರೆ ನಾನು ಯಾವತ್ತೋ ವ್ಲಾಗ್ಸ್ ಗಳಲ್ಲಿ ನಿಮ್ ಹೆಸರು ತೆಗೆದು ಅಥವಾ ನಿಮ್ ಹೆಸರು ಹೇಳಿ ನನಗೆ ಇಂಥವ್ರು ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಬೋದಿತ್ತು. ಬಟ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. Okay, so this is just to ನೀವು ನೆಕ್ಸ್ಟ್ ಕ್ಲೈಂಟ್ಗೆ ಒಂದು ರೀತಿ ಬೆಲೆ ಕೊಟ್ಟು ನೀವು ಅನ್ಕೊಂಡಿರೋಂಥ ಕೆಲಸನ ಕರೆಕ್ಟಾಗಿ ಮಾಡ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ವ್ಲಾಗು. ಮತ್ತೆ ಯಾರು ಕ್ಲೈಂಟ್ ಆಗಿ ಮಾಡಿಸ್ಕೋಬೇಕು ಅಂತ ಇರ್ತಾರಲ್ಲ ಅವ್ರಿಗೂ ಒಂದು ರೀತಿ ಲೆಸನು. ಇಂಥವ್ರು ಇರ್ತಾರೆ. ಸೊ ಈ ರೀತಿ ಮೈಂಡ್ ಸೆಟ್ ಮಾಡ್ಕೊಳ್ಬೇಕು, ಮಾಡ್ಕೊಂಡು ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ನೀವು ಎಷ್ಟಾದ್ರೂ ಅಮೌಂಟ್ ತಗೊಳ್ಳಿ ಆಯ್ತಾ. ನಾವ್ ಅನ್ಕೊಂಡಿದ್ ಕೆಲಸ ಆಯ್ತು ಅಂತಂದ್ರೆ ಆ ಅಮೌಂಟ್ ಕೊಟ್ಟಿದ್ದಕ್ಕೆ ನಮಗ್ ಬೇಜಾರಾಗಲ್ಲ. ಇಲ್ಲ ಅಂತಂದ್ರೆ ಸುಮ್ನೆ ಇಂಥದಕ್ಕೆ ಇಷ್ಟೊಂದು ಕೊಟ್ಟವಲ್ಲ ಅಂತ ಬೇಜಾರಾಗ್ತಾ ಇರತ್ತೆ ಅಷ್ಟೇ. ನಾನು ಹೇಳಿದಂತ ಹೇರ್ ಸ್ಟೈಲ್ ಸರಿಯಾಗಿ ಬರ್ಲಿಲ್ಲ. ನಾನು ಹೇಳಿದಂತ ಸ್ಯಾರಿ ಡ್ರೇಪಿಂಗ್ ಅಂತೂ ಕೆಲವೊಂದು ಫೋಟೋಸ್ ನೋಡ್ತಾ ಇದ್ರೆಪ್ಪ ಹಿಂಗ ನಾನೇ ಸೀರೆ ಉಟ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿ ಉಟ್ಕೊಂಡ್ಬಿಡ್ತಿದ್ನಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ರೀತಿ ಬಂದಿತ್ತು. ಸೊ ದಟ್ಸ್ ವೈ ಐ ವಾಸ್ ವೆರಿ 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 ಡಿಸಪಾಯಿಂಟೆಡ್ ವಿತ್ ದ ಮೇಕಪ್ ಆರ್ಟಿಸ್ಟ್ ಆಯ್ತಾ. ಸೊ ಮೇಕಪ್ ಆರ್ಟಿಸ್ಟಿಗೆ ನಾನು ಸಮ್ವೇರ್ ಅರೌಂಡ್ 9K ಕೊಟ್ಟಿದ್ದಂಥದ್ದು. ಸೊ ಎಸ್ ಸಾರಿ, ತುಂಬಾ ಅವತ್ತಿನ ದಿವ್ಸಕ್ಕೆ ಹೋಗ್ಬಿಟ್ಟಿದ್ದೆ ನಾನು. ಹಾಗಾಗಿ ಐ ವಾಸ್ ವೆರಿ ಐಮ್ ಸಾರಿ. ನಾನು ತುಂಬಾ ಓವರ್ ಎಕ್ಸಾಜರೇಟ್ ಮಾಡಿ ಹೇಳಿದ್ರೆ ಐ ಆಮ್ ವೆರಿ ಸಾರಿ. ಬಟ್ ದಟ್ ಇಸ್ ಹೌ ಐ ಫೆಲ್ಟ್. ಅಂಡ್ ಅಷ್ಟು ಬೇಜಾರಾಗಿತ್ತು ನನಗೆ. ಬಿಕಾಸ್ ಒಬ್ಬರಿಂದ ಒಂದು ಕಂಪ್ಲೀಟ್ ಈವೆಂಟ್ ಹಾಳಾಗೋದು ನನಗೆ ಇಷ್ಟ ಇರಲಿಲ್ಲ. ಓಕೆ,
ಸೊ ಸ್ಟಾರ್ಟಿಂಗ್ ಆಫ್ ವಿತ್ ಸ್ಯಾರಿನೇ ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ಜ್ಯುವೆಲ್ಸ್ಗೆ ಹೋಗೋಣ ಅಲ್ವಾ. ಸೊ ಸ್ಯಾರಿ ಬಂದು ನಾನು ಈ ರೀತಿ ಒಂಥರ ಯುನೋ ಟಿಶ್ಯೂ ಸಿಲ್ಕ್ ಸ್ಯಾರಿನ ತಗೊಂಡಿದ್ದೆ. ಫಸ್ಟ್ ನಾನು ಅನ್ಕೊಂಡಿದ್ದಂಥದ್ದು ಮೈಸೂರು ಸಿಲ್ಕ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಮೈಸೂರು ಸಿಲ್ಕ್ ಬೇಡ, ಈ ರೀತಿ ಟಿಶ್ಯೂ ಸಿಲ್ಕ್ ಅಥವಾ ಸಿಲ್ಕ್ ಸ್ಯಾರಿನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದಕ್ಕೆ ನನಗೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಇರಲಿಲ್ಲ. ಪರ್ಪಲ್, ಇದು ಆಕ್ಚುಲಿ ವಿಡಿಯೋದಲ್ಲಿ ಪರ್ಪಲ್ಲೇ ಕಾಣಿಸ್ತಾ ಇದೆಲ್ಲ, ಇದು ಪರ್ಪಲ್ ವಿತ್ ದೊಡ್ಡ ಬಾರ್ಡರ್ ಬರುತ್ತೆ. ಸೊ ಈ ರೀತಿ ದೊಡ್ಡ ಬಾರ್ಡರ್ದೇ ಬೇಕಿತ್ತು ನನಗೆ. ಪಟ್ಟು ಸ್ಯಾರಿ ಅಂತ ಏನ್ ಕರೀತಾರಲ್ಲ ಆ ರೀತಿ ದೊಡ್ಡ ಬಾರ್ಡರ್ ಸೀರೆ ಹಾಕೊಳ್ಬೇಕಂತ. ಆಕ್ಚುಲಿ ನನಗೆ ನಾನು ಕುಳ್ಳಕ್ಕಿದ್ದೀನಿ ಅಂತ ನನಗೆ ಅನ್ಸೋದ್ರಿಂದ ಜಾಸ್ತಿ ನಾನು ಈ ರೀತಿ ದೊಡ್ಡ ಬಾರ್ಡರ್ ಸೀರೆಗಳನ್ನ ತಗೊಳಕ್ ಹೋಗಲ್ಲ. ಬಟ್ ಅದೇ ಈ ಸತಿ ಬೇಕು, ಚೆನ್ನಾಗಿರುತ್ತೆ ಅಂತಾನೆ ಹೇಳಿ ದೊಡ್ಡ ಬಾರ್ಡರ್ ಸ್ಯಾರಿ ತಗೊಂಡೆ. ಎಕ್ಸ್ಕ್ಯೂಸ್ ಮೀ, ಒಂದು ಕಾಲ್ ಬರ್ತಾ ಇದೆ, ಸಾರಿ, ಮಧ್ಯದಲ್ಲಿ ಒಂದು ಕಾಲ್ ಬಂತು. ಎಸ್, ಸ್ಯಾರಿ ಬಂದು ಈ ರೀತಿ ಸ್ಯಾರಿಗೆ ನನಗೆ ಕಾಂಬಿನೇಷನ್ ಪರ್ಪಲ್ ಅಲ್ಲೇ ಬೇಕಿತ್ತು. ಪರ್ಪಲ್ ಅಂಡ್ ಗ್ರೀನ್ ಕಾಂಬಿನೇಷನ್ನೇ ಹುಡುಕ್ತಾ ಇದ್ದೆ ನಾನು. ಸೊ ಅದೇ ಕಾಂಬಿನೇಷನ್ ಸಿಕ್ತು, ನನಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಂಡ್ ಈ ಸ್ಯಾರಿ ಕಾಸ್ಟ್ ನಾನು ಲಾಸ್ಟ್ ವಿಡಿಯೋನಲ್ಲೇ ಮೆನ್ಷನ್ ಮಾಡಿದ್ದೀನಿ. ಕಂಪ್ಲೀಟ್ ಕಾಸ್ಟ್ ಎಷ್ಟಾಯ್ತು ಏನು ಆಯ್ತಾ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದು ಬಂದು ಎಸ್, ಇದು ಕೆಳಗಡೆ ಬರುತ್ತೆ. ಈ ರೀತಿ ದೊಡ್ಡ ಬಾರ್ಡರ್ ಇದೆ ಈ ಸೀರೆಗೆ. ಆಕ್ಚುಲಿ ಫಸ್ಟ್ ಟೈಮ್ ನಾನು ಈ ರೀತಿ ದೊಡ್ಡ ಬಾರ್ಡರ್ ಸೀರೆನ ತಗೊಂಡಿರುವಂಥದ್ದು. ಇದು ಸ್ವಲ್ಪ ಕಷ್ಟ ಆಗುತ್ತೆ ತೋರಿಸ್ಲಿಕ್ಕೆ. ಲೆಟ್ ಮಿ ಶೋ. ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ, ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಈ ರೀತಿ ಕಾಣಿಸುತ್ತೆ. ಸೊ ದೊಡ್ಡ ಬಾರ್ಡರ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತೆ ಸಾಫ್ಟ್ ಆಗು ಕೂಡ ಇದೆ ಸೀರೆ. ನಾವು ಹೇಗೆ ಉಡ್ತೀವೋ ಅದೇ ರೀತಿ ಚೆನ್ನಾಗಿ ಕೂರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಯಾರಿ ತಗೊಂಡೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದನ್ನ ಹಾಕೊಂಡು ಶಾಸ್ತ್ರಗಳೆಲ್ಲ ಮಾಡಿದಾಗ ಅರ್ಶನ ಎಲ್ಲ ಬಿದ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಏನ್ ಹೇಳ್ತಾರೆ, ತುಂಬಾ ಕಾಸ್ಟ್ಲಿ ಸ್ಯಾರಿ ತಗೊಂಡ್ರು ಕೂಡ ಐ ಥಿಂಕ್ ಅದನ್ನ ಮೇಂಟೈನ್ ಮಾಡಿ ಒಂಚೂರು ಹಾಳಾಗ್ಬಿಟ್ರು ಬೇಜಾರಾಗತ್ತೆ. ಸೊ ಅದಕ್ಕೆ ಒಂದು ಮೀಡಿಯಂ ರೇಂಜ್ ಸ್ಯಾರಿ ತಗೊಂಡ್ರು ಕೂಡ ನಮ್ಗೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಅಂತ ಹೇಳಿ ನಾನು ಈ ತರ ಸ್ಯಾರಿ ತಗೊಂಡೆ. ಅಂಡ್ ಪರ್ಪಲ್ ಬಾರ್ಡರ್ ಇರೋದೇ ಸಿಕ್ತು ನನಗೆ, ಅದು ಒಂದು ಬೇಕಿತ್ತು. ಸೊ ಸಿಕ್ಕಾಬಟ್ಟೆ ಖುಷಿ ಆಯ್ತು ನನಗೆ. ಅಂಡ್ ಲೆಟ್ ಮೀ ಶೋ ಯು ಇದಕ್ಕೆ ಕುಚ್ಚು ಹೇಗೆ ಹಾಕ್ಸಿದ್ದೀನಿ ಅಂತ. ಸೊ ಇದಕ್ಕೆ ಕುಚ್ಚು ಬಂದು ಈ ರೀತಿ ಕುಚ್ಚನ್ನ ಹಾಕ್ಸಿದ್ದೀನಿ, ಕಾಣಿಸ್ತಾ ಇದೆಯಾ. ಸೊ ಈ ರೀತಿ ಕುಚ್ಚು ಅದು ನನ್ನನ್ನೇ ನೋಡ್ತಾ, ಎಸ್ ಐ ಥಿಂಕ್ ಈಗ ಕಾಣಿಸ್ತಾ ಇದೆ ಅನ್ಸುತ್ತೆ. ಈ ರೀತಿ ಒಂದೊಂದು ಚಿಕ್ಕದಾಗಿ ಹಾರ್ಟ್ ಶೇಪ್ ಬೀಡ್ಸ್ ನ ಇಟ್ಬಿಟ್ಟು ಈ ರೀತಿ ಪುಟ್ಟು ಕುಚ್ಚನ್ನ ಹಾಕ್ಸಿದೀನಿ. ಯೂಶಲಿ ಬೇಬಿ ಕುಚ್ಚು ಹಾಕಿಸ್ತಾ ಇದ್ದೆ ನಾನು. ಪ್ರತಿಯೊಂದಕ್ಕೂ ನಾನು ಬೇಬಿ ಕುಚ್ಚನ್ನೇ ಪ್ರಿಫರ್ ಮಾಡ್ತೀನಿ, ಕ್ಯೂಟ್ ಆಗಿ ಚೆನ್ನಾಗಿ ಅನ್ಸುತ್ತೆ ಅಂತ. ಬಟ್ ಈ ಸತಿ ನಾನು ಸ್ಟಿಚಿಂಗ್ ಕೊಡ್ಬೇಕಾದಾಗ ಅಂಕಲ್, ಆಕ್ಚುಲಿ ನಾನು ಒಬ್ರು ಹಳೆ ಮನೆ ಹತ್ರ ಒಂದು ಅಂಕಲ್ ಇದಾರೆ, ಅವ್ರ ಹತ್ರನೇ ಎಲ್ಲ ಸ್ಯಾರಿನೂ ಸ್ಟಿಚ್ ಮಾಡಿಸಿದ್ದು, ಮದ್ವೆಯಿಂದ ಹಿಡಿದು ಎಲ್ಲಾನು ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಸೊ ಈ ಸತಿ ಕೂಡ ಅವ್ರ ಹತ್ರನೇ ಕೊಟ್ಟು ಸ್ಯಾರಿ ಮತ್ತೆ ಬ್ಲೌಸ್ ಎಲ್ಲಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಸೊ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಇದನ್ನು ಅಷ್ಟೇ ನಾನು ಮಾಡಿಸ್ತೀನಿ ಬಿಡಮ್ಮ, ನೀನು ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳಿ ಸ್ಟಿಚ್ ಮಾಡಿಸಿದಂಥದ್ದು. ಚೆನ್ನಾಗಿ ಬಂದಿದೆ. ಇದು ಕೂಡ ಕುಚ್ಚು ಕೂಡ ತುಂಬಾ ಉದ್ದ ಕ್ರೋಶೋ ಹಾಕಿರೋ ಅಂತ ಕುಚ್ಚುಗಳು ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಈ ರೀತಿ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಇರಬೇಕು, ಆ ಥರದಷ್ಟೇ ನನಗೆ ಇಷ್ಟ ಆಗುತ್ತೆ. ಅಂಡ್ ಇದು ವೆಯ್ಟ್ ಆಗಿ ಕೂಡ ಕೂರುತ್ತೆ, ಬಿಕಾಸ್ ಈ ಮಣಿ ಹಾಕಿರೋದ್ರಿಂದ ವೆಯ್ಟ್ ಆಗಿ ಕೂರೋದ್ರಿಂದ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ಈ ತರ ಕುಚ್ಚು ಹಾಕ್ಸಿದ್ದೆ. ಅಂಡ್ ಸ್ಯಾರಿ ಕೂಡ ಚೆನ್ನಾಗಿ, ಐ ಮೀನ್ ಬ್ಲೌಸ್ ಕೂಡ ಚೆನ್ನಾಗಿ ಹೊಲ್ದಿದ್ರು. ಬ್ಲೌಸ್ ತೋರಿಸ್ಬಿಡ್ತೀನಿ ನಿಮ್ಗೆ. ಆಕ್ಚುಲಿ ನಾನು ಬ್ಲೌಸ್ ನ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಐ ಥಿಂಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಏನದು ಅಂದ್ರೆ ಸರ್ಪ್ರೈಸ್ ಲೇಡೀಸ್ ಅಂತ ಹೇಳಿ, ಚಿಕ್ಕಪೇಟೆನಲ್ಲಿ ಸುದರ್ಶನ್ ಆಪೋಸಿಟ್ ಇದೆ ಅಂತ ಹೇಳಿ. ಆಕ್ಚುಲಿ ಒಂದ್ಸತಿ ಅಲ್ಲಿಗೆ ವಿಸಿಟ್ ಕೂಡ ಮಾಡಿದ್ದೆ ನಾನು. ಯಾವ ಟೈಮಲ್ಲಿ ನಾಟ್ ಶೋರ್ ಯಾವಾಗ ಅಂತ, ಬಟ್ ರೀಸೆಂಟ್ ಆಗೇನೆ ಪ್ರೆಗ್ನೆನ್ಸಿ ಟೈಮಲ್ಲೇ ಯಾವಾಗ್ಲೂ ಏನೋ ತಗೊಂಡ್ ಬರಕ್ ಹೋದಾಗ, ಐ ಥಿಂಕ್ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಪ್ಲೇಟ್ ಡೆಕೋರ್ಗೆ ತಗೊಳ್ಳಿಕ್ಕೆ ಹೋದಾಗ ಹೋಗಿದ್ದೆ ಅಂತ ಹೇಳಿ. ಸೊ ಅವಾಗ್ಲೇನೆ ನಾನು ಸರ್ಪ್ರೈಸ್ ಲೇಡೀಸ್ ಶಾಪ್ಗೆ ವಿಸಿಟ್ ಮಾಡಿದ್ದೆ. ಆಕ್ಚುಲಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಎಲ್ಲಾನು ಎಲ್ಲ ಬ್ಲೌಸಸ್ ಆಲ್ಮೋಸ್ಟ್ 3000, 4000, 5000 ಮೇಲೇನೆ ಹೇಳ್ತಾ ಇದ್ರು.
ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತ ಅಂದ್ಬಿಟ್ರೆ 8,000 10,000 ಆ ಥರ ಹೇಳ್ತಾ ಇದ್ರು. ಗೊತ್ತಿಲ್ಲ, ತುಂಬ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾನು ಕಲೆಕ್ಷನ್ಸ್ ಎಲ್ಲ ನೋಡಿ. ಚೆನ್ನಾಗಿತ್ತು ಆಕ್ಚುಲಿ. ವರ್ಕ್ ಬಗ್ಗೆ ಏನೋ ಮಾತಾಡಂಗಿಲ್ಲ ಆಯ್ತಾ. ಕಾಸಿಗೆ ತಕ್ಕನಾಗಿ ಕಜಾಯ ಅಂತ ಹೇಳ್ತಾರಲ್ಲ, ಅದೇ ರೀತಿ ಒಂದು ಒಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ. ಅಲ್ಲೇ ತಗೊಂಡ್ಬಿಡೋಣ ರೆಡಿಮೇಡು, ಆಮೇಲೆ ಇದನ್ನ ಮತ್ತೆ ನಾನು ದಪ್ಪ ಹಾಕ್ತೀನೋ ಸಣ್ಣ ಹಾಕ್ತೀನೋ ಗೊತ್ತಿಲ್ಲ ಅಲ್ಲ, ಆಮೇಲೆ ಹೊಲ್ಸ್ಕೊಳ್ಳೋಣ ಬ್ಲೌಸು ಅಂತ ಅನ್ಕೊಂಡೆ. ಬಟ್ ಆಮೇಲೆ ಅಯ್ಯೋ ಬಿಡು ಪರವಾಗಿಲ್ಲ, ಒಂದು ಸ್ವಲ್ಪ ಬಟ್ಟೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಲ್ಸ್ಕೊಳ್ಳೋಣ ಅನ್ಕೊಂಡು ಸರಿ ಬೇಡ ಅಂತ ಅನ್ಕೊಂಡು ಅಂಕಲ್ ಹತ್ರನೇ ನಾನು ಇದನ್ನ ಹೊಲಿಯಕ್ಕೆ ಕೊಟ್ಟೆ. ಸೊ ಇದನ್ನ ಡಿಸೈನು ಅವರೇ ನನಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ ಅಂತ ಹೇಳಿ ಅವರೇ ಈ ಒಂದು ಹ್ಯಾಂಡ್ ವರ್ಕ್ ಮಾಡಿ ಕೊಟ್ಟಿರೋವಂಥದ್ದು. ನಾನು ನಿಮಗೆ ತೋರಿಸ್ತೀನಿ ಹತ್ತಿರದಿಂದ. ಇದು ಆಕ್ಚುಲಿ ಬ್ಲೌಸ್ ಕಂಪ್ಲೀಟ್ ಆಗಿ ತೋರಿಸ್ಬಿಡ್ತೀನಿ. ಈ ರೀತಿ ಶೈನಿಂಗ್ ಮೆಟೀರಿಯಲ್ ಅಲ್ಲಿ ಇದೆ, ಅಂದ್ರೆ ಡಬಲ್ ಕಲರ್ ಶೇಡ್ ಅಂತ ನಾವೇನ್ ಹೇಳ್ತೀವಿ ಆ ರೀತಿ ಮೆಟೀರಿಯಲ್ ಅಲ್ಲಿ ಬಂದಿದೆ. ಇದು ಕೂಡ ತುಂಬಾ ರಿಚ್ ಫೀಲ್ ಕೊಡುತ್ತೆ ಅಂಡ್ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ರೀತಿ ಬ್ಲೌಸ್ಗಳು. ಇದಕ್ಕೆ ನಾನು ಕಪ್ಸಿಡಿ ಅಂತ ಹೇಳಿ ಹಾಕ್ಸಿದ್ದೆ, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ಸ್ಯಾರಿ ನೀಟಾಗಿ ಪ್ಲೀಟ್ಸ್ ಮಾಡಿ ಉಟ್ಟಿದಾಗ ಈ ರೀತಿ ಕಪ್ಸ್ ಹಾಕಿದಾಗ ಶೇಪ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಕಪ್ಸ್ ಹಾಕಿನೇ ನಾ ಒಲಿರಿ ಅಂತ ಹೇಳಿದೆ. ಸೊ ದಟ್ ಶೇಪ್ ಆಗಿ ನೀಟಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ. ಅಂಡ್ ಎಸ್ ಬ್ಲೌಸ್ ಸ್ಲೀವ್ಸ್ ಬಂದ್ರೆ ಈ ರೀತಿ ಸ್ಲೀವ್ ಇದೆ, ಬಾರ್ಡರ್ ಏನಿದೆಯೋ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಮಧ್ಯ ಮಧ್ಯ ಈ ರೀತಿ ರೈನ್ ಡ್ರಾಪ್ಸ್ ತರ ಇಲ್ಲಿ ವರ್ಕ್ ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಥ್ರೂ ಔಟ್ ದ ಬ್ಲೌಸ್ ಪೂರ್ತಿ ಏನಿದೆ ಆ ರೀತಿ ರೈನ್ ಡ್ರಾಪ್ಸ್ ಡಿಸೈನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಅಂಡ್ ಕೈ ಹತ್ರ ಬಂತು ಅಂದ್ರೆ ಈ ರೀತಿ ಮಾಡಿದ್ದಾರೆ. ಬ್ಲರ್ ಆಗ್ತದೆ, ಜಸ್ಟ್ ಮಿನಿಟ್. ಅದು ನನ್ನನ್ನ ಎಸ್ ನೌ ಯು ಕ್ಯಾನ್ ಸಿ. ಈ ರೀತಿ ಬೀಡ್ಸ್ಗಳು ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಅಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಯಾವುದೇ ರೀತಿ ತರ್ಚೋದಾಗ್ಲಿ ಅಥವಾ ಒಂದ್ ಬಿಚ್ಕೊಂಡ್ರೆ ಎಲ್ಲ ಬಿಚ್ಕೊಂಡ್ತಪ್ಪ ಅನ್ನೋ ತರ ಆಗ್ಲಿ ಇಲ್ಲ. ಸೊ ಇಟ್ ಈಸ್ ವೆರಿ ನೈಸ್, ಅಂದ್ರೆ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ಹೊಲ್ದಿದ್ದಾರೆ. ಸೊ ಈ ರೀತಿ ಫಿನಿಶಿಂಗ್ ನನಗೆ ಬೇಕಾಗಿರೋಂಥದ್ದು. ಅಂದ್ರೆ ಪರ್ಫೆಕ್ಷನ್, ನೀನು ಏನೇ ಮಾಡಿದ್ರು ದೇರ್ ಶುಡ್ ಬಿ ಅ ಪರ್ಫೆಕ್ಷನ್ ಇನ್ ಇಟ್ ಅಂತ. ಸೊ ಎರಡೂ ಸೈಡು ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಅಂಡ್ ಅದಾದ್ಮೇಲೆ ಇಲ್ಲಿ ಮಾತ್ರ ಡಿಸೈನ್. ಸೊ ಇದು ತುಂಬಾ ಜನ ಈ ರೀತಿ ಮಾಡಿಸ್ತಾರೆ, ಬಿಕಾಸ್ ಈ ಕಡೆ ಸೆರಗ್ ಹಾಕ್ತಿವಲ್ಲ ಕೆಲವೊಂದ್ಸತಿ ತರ್ಚ್ಕೊಳ್ಳುತ್ತೆ ಎಳ್ಕೊಳ್ಳುತ್ತೆ ಅಂತ ಹೇಳಿ ಒಂದ್ ಸೈಡ್ ಮಾತ್ರ ಡಿಸೈನ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಸೇಮ್ ಅದೇ ರೀತಿನೇ ಡಿಸೈನ್ ಮಾಡಿದ್ದಾರೆ, ನೋಡ್ಬೋದು. ಎಸ್, ಓಕೆ. ಅಂಡ್ ಬ್ಯಾಕ್ ಸೈಡು ನಾನು ಸುಮ್ಮನೆ ಒಂದ್ ರೀತಿ ಲೀಫ್ ಡಿಸೈನ್ ಅಂತ ಏನ್ ಕರಿತೀವಿ ಆತರ ಲೀಫ್ ಡಿಸೈನ್ನೇ ಇಡಿ ಅಂತ ಹೇಳಿದೆ. ಸೊ ಈ ರೀತಿ ಬಂದಿದೆ. ಐ ಹೋಪ್ ಇದು ಓಕೆ. ಸೊ ಈ ರೀತಿ ಬ್ಯಾಕ್ ಬಂದಿದೆ, ಅಂದ್ರೆ ಸ್ವಲ್ಪ ಡೀಪೇ ಇಟ್ಟು ನಾನು ಮಾಡಿಸಿದೀನಿ. ಮತ್ತೆ ಟ್ಯಾಸಲ್ಗೆ ನಾನು ಈ ರೀತಿ ಇದ್ರಲ್ಲೇನೆ ಬಟ್ಟೆದಲ್ಲೇನೆ ಈ ರೀತಿ ಹೊಲ್ದು ಬಿಟ್ಟು ಹಾಕಿದ್ದಾರೆ. ಓಕೆ, ಈ ರೀತಿ ಟ್ಯಾಸಲ್ ಬಂದಿದೆ. ಅಂಡ್ ಈ ತರ ಇದ್ಬಿಟ್ರೆ ಏನು ಚುಚ್ಕೊಳ್ಳಲ್ಲ ಮಾಡಲ್ಲ. ಒಂದ್ ಸ್ವಲ್ಪ ಹೆವಿ ಟ್ಯಾಸಲ್ಸ್ ಹಾಕ್ಬಿಟ್ರೆ ಏನಾಗುತ್ತೆ, ಅಥವಾ ಸ್ಟೋನ್ ವರ್ಕ್ ಇರೋವಂಥದ್ದು ಬಟ್ಟೆಗೆ ಚುಚ್ಕೊಳ್ಳೋ ಅಂಥದ್ದು ಆ ಥರದ್ದಾಗ್ಬಿಡುತ್ತೆ. ಬಟ್ ಇದು ಬಟ್ಟೆ ತರಾನೇ ಇರೋದ್ರಿಂದ ನೋಡಿ ಇಷ್ಟು ಸಾಫ್ಟ್ ಆಗಿದೆ, ಎಲ್ಲೂ ತರ್ಚೋದು ಮಾಡೋದು ಆ ಥರ ಏನೂ ಆಗಲ್ಲ ಇದು. ಸೊ ಚೆನ್ನಾಗಿ ಅನ್ಸುತ್ತೆ ಇದು ಈ ಥರದ್ದು. ಸೊ ಅದಕ್ಕೆ ನನ್ಗೆ ಹೇಳಿದ್ನಲ್ಲ, ಅವರು ನಾವು ಹೇಳೋದೇ ಬೇಡ, ಅವ್ರು ಚೆನ್ನಾಗಿ ಹೊಲ್ಕೊಡ್ತಾರೆ. ಸೊ ಹಾಗಾಗಿ ಅವ್ರ ಹತ್ರನೇ ಕೊಟ್ಟು ಹೊಲಿಸಿದಂಥದ್ದು ಬ್ಲೌಸ್ನ ನಾನು. ಆ್ಯಂಡ್ ಬ್ಲೌಸ್ ಹೊಲಿಯೋಕ್ಕೆ ಎಷ್ಟಾಯಿತು ಅನ್ನೋದು ಮರ್ತು ಬಿಟ್ಟಿದ್ದೀನಿ ನಾನು. ಐ ಥಿಂಕ್ ಏನೋ 3.5 ಏನೋ ತೊಗೊಂಡ್ರು ಅಂದ್ಕೊಳ್ತೀನಿ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ. ನೆಕ್ಸ್ಟ್ ಜುವೆಲ್ಸಿಗೆ ಬರ್ತೀನಿ. ಜುವೆಲ್ಸಲ್ಲಿ ನಾನು ಜಡೆ ಬಿಲ್ಲೆನ ತಗೊಂಡಿದ್ದೆ. ನಾನು ಹೇಳಿದ್ನಲ್ಲ ಮೇಕಪ್ ಆರ್ಟಿಸ್ಟ್ಗೆ ನನಗೆ ಉದ್ದ ಜಡೆ ಹಾಕ್ಬಿಟ್ಟು ಜಡೆ ಬಿಲ್ಲೆ ಹಾಕಿ ಮಾಡ್ಕೊಡಿ ಅಂತ ಕೇಳಿದ್ದೆ ನಾನು. ಹೆಂಗೋ ಮ್ಯಾನೇಜ್ ಮಾಡಿ ಅವ್ರು ಹಾಕ್ಬೋದಿತ್ತು. ಬಟ್ ಅವ್ರು ಕೊಟ್ಟಿದ್ದ ರೀಸನ್ ಏನಿತ್ತು ಅಂತಂದ್ರೆ, ಈ ಜಡೆ ಬಿಲ್ಲೆ ಉದ್ದ ಇದೆ, ನಿಮ್ ಜಡೆ ಚಿಕ್ಕದಿದೆ, ಅದಕ್ಕೆ ಇದು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು. ಸೊ ಈ ರೀತಿ ಜಡೆ ಬಿಲ್ಲೆನ ನಾನು ತಗೊಂಡಿದ್ದೆ ಆಯ್ತಾ, ನೋಡ್ಬೋದು. ಈ ರೀತಿ ಜಡೆ ಬಿಲ್ಲೆ ಕೆಳಗಡೆ ಇದು ಪುಟಾಣಿ ಕುಚ್ ತರ ಬಂದಿದೆ. ಇದನ್ನ ಹಾಕೊಳ್ಬೇಕು ಅಂತ ತುಂಬಾನೇ ಆಸೆ ಪಟ್ಟು ಹುಡುಕಿ ಚಿಕ್ಕಪೇಟೆ ಎಲ್ಲ ತಗೊಂಡ್ ಬಂದಿದಂಥದ್ದು. ಬಟ್ ಫೈನಲಿ ನಾನು ಆ ಈವೆಂಟ್ಗೆ ಹಾಕಕ್ಕಾಗಿಲ್ಲ, ಬಿಕಾಸ್ ಅವ್ರು ಲೇಟಾಗಿ ಬಂದ್ರು. ಏನು ಪ್ಲಾನ್ ಮಾಡಿ ಏನು ಟ್ರೈ ಮಾಡಿ ಕೂಡ ಅವರು ನೋಡ್ಲಿಲ್ಲ, ಬಿಕಾಸ್ ಟೈಮ್ ಇಲ್ಲಲ್ಲ.
ಆ ಟೈಮ್ ಇದ್ದಿದ್ರೆ ಏನೋ ಒಂಚೂರು ನೋಡಿ ಏನಾದರೂ ಅಡ್ಜಸ್ಟ್ ಮಾಡಿ ಮಾಡ್ಬೋದಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಕೂದಲು ಉದ್ದನೇ ಇದೆ, ಇದಕ್ಕೊಂಚೂರು ಎಕ್ಸ್ಟೆನ್ಷನ್ ಕೊಟ್ಟು ಅವ್ರು ಮಾಡ್ಬೋದಿತ್ತು ಆಯಿತಾ ನನ್ನ ಕೂದಲಿಗೆನೆ. ಬಟ್ ಅವರು ಏನೂ ಟ್ರೈ ಮಾಡಲಿಲ್ಲ, ಬಿಕಾಸ್ ಅವ್ರು ಬಂದಿದ್ದೇ ಲೇಟ್ ಆಗಿತ್ತು. ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ, ಐ ವಿಲ್ ಜಸ್ಟ್ ಗೋ ಮ್ಯಾಡ್ ಅಬೌಟ್ ಇಟ್. ಆ್ಯಂಡ್ ಕಿವಿಗೆ ಓಲೆ ಜುಮ್ಕಿ ನಾನು ಅಲ್ಲೇ ಬಿಟ್ಟಿದ್ದೀನಿ, ಜುಮ್ಕಿ ಥರದ್ದು. ಮತ್ತೆ ನನ್ನ ರೆಗ್ಯುಲರ್ ಗೋಲ್ಡ್ ಜುಮ್ಕಿ ಏನಿದೆಯೋ ನಾನು ಅದನ್ನೇ ಹಾಕ್ಕೊಂಡಿದ್ದೆ, ಅದಕ್ಕೆ ಮಾಟಿನ ಹಾಕ್ಕೊಂಡಿದ್ದೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ಇದು ತೊಗೊಂಡು ಬಂದಿದೆ ಡಾಬು. ಆ್ಯಕ್ಚುಲಿ ಡಾಬು ನನ್ನ ಹತ್ರ ಪ್ಲೇನ್ ಗೋಲ್ಡನ್ ಕಲರ್ ಡಾಬ್ ಬರುತ್ತಲ್ಲ ಆ ಥರದ್ದಿತ್ತು. ಬಟ್ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಎಷ್ಟು ಹುಡುಕಿದ್ರು ಸಿಕ್ಕಿಲ್ಲ. ಮತ್ತೆ ಪುನಃ ಹೋಗಿ ನಾನು ಡಾಬ್ ಬೇಕು ಅಂತಾನೆ ನಾನು ತೊಗೊಂಡು ಬಂದೆ. ಯಾಕೆ ಅಂತ ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ನೀವು ರೆಂಟ್ ಮಾಡೋದ್ಕಿಂತ ನೀವು ಯಾವಾಗಲೂ ಯೂಸ್ ಮಾಡ್ತೀರಾ ಅಂತಂದರೆ ಬೈ ಮಾಡಿಬಿಡಿ. ಸೊ ದ್ಯಾಟ್ ನೀವು ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಈವೆಂಟ್ ಬಂತು ಅಂದ್ರೂ ನೀವು ಅದನ್ನು ಹಾಕ್ಕೊಳ್ಬೋದು. ಇವಾಗ ಒಂದ್ಸತಿ ಸೀಮಂತ ಅಂದಮೇಲೆ ಮತ್ತೆ ಮಕ್ಕಳದು ನಾಮಕರಣ ಇರುತ್ತೆ, ಮತ್ತು ಕೆಲವರು ತೊಕ್ಲು ಶಾಸ್ತ್ರ ಅಂತ ಮಾಡ್ತೀರಾ. ಸೊ ಅದಕ್ಕೆಲ್ಲನೂ ಹಾಕೊಂಡಾಗ ಚೆನ್ನಾಗಿ ಅನಿಸುತ್ತೆ. ಸೊ ಅವಾಗೆಲ್ಲ ಮತ್ತೆ ರೆಂಟ್ ಮಾಡೋಕ್ಕಾಗಲ್ಲ, ಕಾಸ್ಟ್ಲಿ ಆಗುತ್ತೆ. ಸೊ ಒಂದ್ಸತಿ ತೆಗೆದಿಟ್ಕೊಂಡ್ಬಿಟ್ರೆ ನೀವು ಅದನ್ನು ಬಳಸ್ಕೊತಾ ಇರ್ಬೋದು ಬೇರೆ ಬೇರೆ ಫಂಕ್ಷನ್ಸ್, ಬೇರೆ ಬೇರೆ ಫಂಕ್ಷನ್ಸ್ಗೆ. ಸೊ ಇದು ಬಂದು ನಾನು ತಗೊಂಡಿದ್ದಂಥ ಡಾಬು ನೋಡ್ಬೋದು. ಓಕೆ, ಫೋಕಸ್ ಆಗ್ತಾ ಇದೆ. ಸೊ ಈ ರೀತಿ ಡಾಬ್ನ ತಗೊಂಡಿದ್ದೆ ನಾನು. ಕೆಳಗಡೆ ಗೋಲ್ಡ್ ಬೀಡ್ಸ್ ಇರಬೇಕು, ಮತ್ತೆ ಸುತ್ತ ಈ ರೀತಿ ಲಕ್ಷ್ಮಿ ಇರಬೇಕು ಅಂತ. ಸೊ ಇದು ಪೀಕಾಕ್ ಇದೆ ಅನ್ಕೊಳ್ತೀನಿ. ಎಸ್, ಇದು ಪೀಕಾಕ್ ಇರೋಂಥ ಲಕ್ಷ್ಮಿ ನೋಡ್ಬೋದು. ಈ ರೀತಿ ಬ್ಯೂಟಿಫುಲ್ ಆಗಿದೆ ಇದಂತೂ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಇದು. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಯಾವುದೇ ರೀತಿ ಪ್ಲೇನ್ ಸ್ಯಾರಿ ಮೇಲೆ ಹಾಕ್ಬೋದು, ಹೆವಿ ಸ್ಯಾರಿ ಮೇಲೆ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಪ್ಲೇನ್ ಸ್ಯಾರಿ ಮೇಲೆ ಹಾಕ್ಬಿಟ್ರಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡ್ಬಿಟ್ಟಿದ್ದೀನಿ, ಬಿಕಾಸ್ ಇನ್ನು ಫಂಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಅವಾಗ ಪ್ರತಿ ಸತಿನೂ ನಾವು ರೆಂಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಒಂಥರ ಇಷ್ಟ ಆಗುತ್ತೆ ನನಗೆ ರೆಡಿ ಆಗುವಂಥದ್ದು ಟ್ರೆಡಿಷ್ನಲ್ ಆಗಿ. ಸೊ ಅವಾಗ ಇದೆಲ್ಲ ಎನ್ಹ್ಯಾನ್ಸ್ ಮಾಡುತ್ತೆ ಇನ್ನು ಅಂತ ಹೇಳಿ. ನೆಕ್ಸ್ಟ್ ಕಮಿಂಗ್ ಟು ನನ್ನ ಲಾಂಗ್ ಚೈನ್ ಮತ್ತು ಶಾರ್ಟ್ ಚೈನ್ ಏನು ಹಾಕಿದ್ದೆ ಅವಾಗ ಅಂತಂದರೆ, ನನ್ನ ಗೋಲ್ಡ್ದು ನೆಕ್ಲೆಸ್ ಏನಿತ್ತು ಅದನ್ನೇ ಹಾಕಿದ್ದೆ ನಾನು. ಗೋಲ್ಡ್ ನೆಕ್ಲೆಸ್ ಮತ್ತು ಹಾರನ ಹಾಕಿದ್ದೆ. ಸೊ ಹಾರ ಕೂಡ ಬಂದು ಇಟ್ ಈಸ್ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಅದು ಕರೆಕ್ಟಾಗಿ ಫೋಕಸ್ ಆಗ್ತಾ ಇಲ್ಲ. ಪೀಕಾಕ್ ವಿತ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಇದು. ಮತ್ತೆ ಕೆಳಗಡೆ ಫುಲ್ಲು ಗೋಲ್ಡ್ ಬೀಡ್ಸ್ ಬರುತ್ತೆ. ಮತ್ತೆ ಇದು ಕೂಡ ಈ ಮಾವಿನ ಎಲೆ ಡಿಸೈನ್ ಏನಿದೆ ಆ ರೀತಿ ನೆಕ್ಲೆಸ್ ಮತ್ತೆ ಲಾಂಗ್ ಹಾರನ ಹಾಕಿದ್ದೆ. ಸೊ ಇದೆರಡು ನನ್ನ ನೆಕ್ಲೆಸ್ ಮತ್ತೆ ಲಾಂಗ್ ಚೈನ್, ಡಾಬು ಮತ್ತೆ ಕಿವಿಗೆ ಜುಮ್ಕಿ ಮತ್ತೆ ಮಾಟಿ ಹಾಕಿದಂಥದ್ದು. ಸೊ ಇದಿಷ್ಟು ನನ್ನ ಕಂಪ್ಲೀಟ್ ಔಟ್ಲುಕ್ಗೆ ನಾನು ಬಳಸಿದಂಥ ಜ್ಯುವೆಲರೀಸ್ ಮತ್ತು ಸ್ಯಾರಿ, ಮೇಕಪ್ ಬಗ್ಗೆ ಕೊಟ್ಟಿದಂಥ ಇನ್ಫಾರ್ಮೇಷನ್. ಇನ್ನು ಒಂದು ಕೇಳಿದ್ರಿ, ನಿಮ್ಮ ಪ್ಲೇಟ್ ಡೆಕೋರ್ ಬಗ್ಗೆ ಹೇಳಿ, ನಿಮ್ಮ ಪ್ಲೇಟ್ ಡೆಕೋರೇಷನ್ 21 ಸಾಮಾನುಗಳನ್ನ ನೀವು ಏನು ಇಟ್ಟಿದ್ರಿ ಅಂತ. ಸೊ ನನಗೆ ನೆನಪಿದ್ದಂಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಹಣ್ಣುಗಳಲ್ಲಿ ಆ್ಯಪಲ್ಲು, ದಾಳಿಂಬೆ, ಸೇಬೆಹಣ್ಣು ಆ್ಯಂಡ್ ಮೋಸಂಬಿ. ಸೊ ಅದೇ 4 ತಟ್ಟೆ ಆಗಿತ್ತು. ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ, ಬಾದಾಮಿ, ಆಮೇಲೆ ಡೇಟ್ಸ್ನ ಇಟ್ಟಿದ್ವಿ. ಅದಾದಮೇಲೆ ತೆಂಗಿನಕಾಯಿ ಮತ್ತು ಸಿಪ್ಪೆ ಸುಲಿದಲ್ಲೇ ಇರೋ ತೆಂಗಿನಕಾಯಿ ಏನು ಬರುತ್ತೆ ಅದನ್ನು ಯೂಶಲಿ ಕೊಡ್ತಾರೆ. ಏನು ಹೇಳ್ತಾರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಓಪನ್ ಆಗಿರೋ ಅಂದರೆ ಕಾಯಿ ಸಿಪ್ಪೆ ಸುಲಿದಿರ್ತಾರಲ್ಲ ಆ ಕಾಯಿನ ಕೊಡೋದಿಲ್ಲ. ಇದು ಉಂಡೆಕಾಯಿ ಅಂತ ನಾವೇನು ಕರಿತೀವಿ ಅದನ್ನೇ ಕೊಡ್ತಾರೆ ಮಡ್ಲಕ್ಕಿ ಕಟ್ಟಲಿಕ್ಕೆ. ಸೊ ಅದು ಒಂದಷ್ಟು ತಟ್ಟೆ ತುಂಬಿದ್ವಿ. ಬಳೆಗಳು ಸೊ ಅದಷ್ಟು 10 ಆಯಿತು. ಅದಾದಮೇಲೆ ಸೀರೆ, ಅರಿಶಿನ ಕುಂಕುಮ ಎಲ್ಲ 1 ತಟ್ಟೆ ಆಗಿತ್ತು. ಪೈನಾಪಲ್ 1 ತಟ್ಟೆ ಆಗಿತ್ತು. ಆಮೇಲೆ ಬಾಳೆಹಣ್ಣು ಒಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮಾರ್ಕೆಟ್ಗೆ ಹೋದಾಗ ತುಂಬ ಹಣ್ಣಾಗಿರತ್ತೆ ಅಂದ್ಬಿಟ್ಟಿದ್ವಿ ಆಯಿತಾ. ಸೊ ಅದು ಇಟ್ಟಿದ ತಕ್ಷಣ ಎಲ್ಲ ಬಿದ್ದೋಗ್ತಾ ಇತ್ತು. ಸೊ ಮತ್ತೆ ಇನ್ನೊಂದ್ಸತಿ ಹೋಗಿ ಹೊಸ ಚಿಪ್ಪಲ್ಲಿ ತೊಗೊಂಡು ಬಂದೆ. ಹೊಸ ಚಿಪ್ಪು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ತೊಗೊಂಡು ಬಂದ್ವಿ. ಅದಾದಮೇಲೆ ಅರಿಶಿನ ಕುಂಕುಮದ 1 ತಟ್ಟೆ ಇತ್ತು. ಅದಾದಮೇಲೆ ಏನು ತಟ್ಟೆ ಮರ್ತು ಬಿಟ್ಟಿದ್ದೀನಿ ನನಗಂತೂ ಸೀರಿಯಸ್ ಆಗಿ. ಬಳೆಗಳ್ದು ಹೇಳಿದೆ.
ಅರ್ಶಿನ ಕುಂಕುಮದ ಒಂದು ತಟ್ಟೆ ಇತ್ತು. ಆ್ಯಂಡ್ ಎಸ್, ಇನ್ನು 2 ತಟ್ಟೆ ಯಾವುದು ಅಂತ ಮರ್ತು ಬಿಟ್ಟಿದ್ದೀನಿ, ಆರತಿ ತಟ್ಟೆಗಳು. ಸೊ ಇದೆಲ್ಲನೂ ಒಂದೊಂದು ತಟ್ಟೆ ನಾನು ನಿಮಗೆ ಇಲ್ಲಿ ಇಮೇಜ್ನ ಹಾಕ್ತೀನಿ. ನನಗೇನಾದರೂ ಆ ಇಮೇಜ್ ಇದೆ, ಆ್ಯಕ್ಚುಲಿ ಲ್ಯಾಪ್ಟಾಪಲ್ಲಿ ಇದೆ, ನಾನು ಅದನ್ನು ತೆಗೆದ್ಬಿಟ್ಟು ಹಾಕಬೇಕಲ್ವ, ಎಡಿಟ್ ಮಾಡೋದೇ ನನಗೊಂದು ಸ್ವಲ್ಪ ಕಷ್ಟದ ಕೆಲಸ. ಸೊ ಎಸ್, ಇದಾಗಿತ್ತು. ಒಬ್ಬೊಬ್ರು ಒಂದೊಂದು ರೀತಿ ಐಟಮ್ಸ್ನ ಇಡ್ತಾರೆ. ಯೂಶಲಿ ಸೀಮಂತ ಟೈಮಲ್ಲಿ ಅಂದರೆ ಅವ್ರ ಕಡೆ ಕೆಲವರು ಎಳ್ಳೀರು ಇಡಬೇಕು ಅಂತ ಇಡ್ತಾರೆ, ಇನ್ನು ಕೆಲವರು ಅವ್ರದ್ದೇ ಆದಂಥ ಡಿಫ್ರೆಂಟ್ ಥಾಟ್ಸ್ ಇರುತ್ತೆ. ಎಸ್, ಕೊಬ್ಬರಿ, ಬೆಲ್ಲ, ಕಡಲೆ, ನೋಡಿ ಇದೆಲ್ಲ ಮರ್ತೇ ಬಿಟ್ಟಿದ್ದೀನಿ, ಅದೆಲ್ಲನೂ ಅನ್ನೋದು ಇಡ್ತಾರೆ. ನಾನು ಇಲ್ಲಿ ಇಮೇಜ್ ಹಾಕ್ತೀನಿ ಆಯ್ತಾ, ಸೊ ನೀವು ನೋಡ್ಕೊಳ್ಬೋದು ನಾನು ಏನೇನು ಐಟಮ್ಸ್ ಪ್ಲಾನ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿ. ಸೊ ಎಸ್, ಇದಾಗಿತ್ತು ನನ್ನ ಸೀಮಂತಕ್ಕೆ ಔಟ್ಫಿಟ್. ಆ್ಯಂಡ್ ಏನಾಯ್ತು ಅವತ್ತಿನ ಸಹ ನಾನು ಯಾಕೆ ಬೇಜಾರಾಗಿದೆ ಅನ್ನೋದಕ್ಕೆ ಇದೊಂದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಅಂಡ್ ಬಾಯ್.